ಅವರನ್ನು ಮಂತ್ರಿ ಮಾಡಿದ್ರಿ. ನನಗೇನು ಬೇಸರ ಇಲ್ಲ, ನಿಮ್ಮ ಮಗ ನೀವು ಮಾಡಿ, ನಮಗೇನು ನೀವು ಅಷ್ಟು ದುಡಿದ್ವಲ್ಲ ನಾವು, ನಮಗೇನು ಕೊಟ್ರಿ ಅಷ್ಟೇ ನಾನು ಕೇಳೋದು. ನಿಮ್ಮ ಮಗನ ಫಸ್ಟ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಸೆಕೆಂಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಥರ್ಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ದೀರಿ, ಸಂತೋಷ. ಇದೇ ಥರ ದಲಿತ ಕುಟುಂಬಗಳಲ್ಲೇ ಶಿವಣ್ಣ ಆನೇಕಲ್ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ಎಸ್.ಎನ್. ನಾರಾಯಣ ಸ್ವಾಮಿ ಬಂಗಾರಪೇಟೆ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಇಲ್ಲ, ಯಾರು ಇಲ್ಲ. ಅಂಥ ಮೇಧಾವಿ ನಿಮ್ಮ ಮಗ ಇರಲಿ, ಆದರೆ ಯಾರ ಜಾಗದಲ್ಲಿ ಮಂತ್ರಿ ಮಾಡಿದ್ರಿ? ಈ ರಾಜ್ಯದಲ್ಲಿ ದಲಿತರ ಹುಲಿ ಅಂತ ಹೆಸರು ಪಡೆದಿದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ರಾತ್ರೋರಾತ್ರಿ ಇಳಿಸಿ ಅವ್ರ ಜಾಗಕ್ಕೆ ಅವ್ರನ್ನ ತಂದ್ರಲ್ಲ ನೀವು. ಇದು ನೀವು ದಲಿತರಿಗೆ ಮಾಡಿದ ದ್ರೋಹ. ಅದರಿಂದ ದಲಿತತ್ವ ಎಲ್ಲಿ ನಿಮಗೆ ಉಳಿದಿದೆ? ನಾನು ಸಣ್ಣ ವಯಸ್ಸಿನಿಂದ ಹೋರಾಟದಲ್ಲಿ ಬಂದಿದ್ದೀನಿ, ದಲಿತರ ಪರವಾಗಿ ನಿಂತಿದ್ದೀನಿ, ಹೋರಾಟ ಮಾಡಿದ್ದೀನಿ. ಇವತ್ತಿಗೂ ಕೂಡ ಅವರ ಪರವಾಗಿ ನಾನು ನಿಂತಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲ್ಲಿದೆ ದಲಿತತ್ವ? ನಿಮ್ಮ ತಂದೆಯವರಿಗಿತ್ತು, ಅವರು ಕಷ್ಟದಲ್ಲೇ ಬಂದಿದ್ದಾರೆ. ಇನ್ನು ಉಳಿದ ನೀವೆಲ್ಲರೂ ಕೂಡ ಕ್ರೀಮಿ ಲೇಯರ್ ನೀವು.